ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಷ್ಟು ದಿನ ಚಿನ್ನದ ಬೆಲೆ ಕೇಳಿದ್ರೆ ಸಾಕು ಜನರಿಗೆ ಮಿನಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಯಾಕಂದ್ರೆ ಬಂಗಾರದ ಬೆಲೆ ದಿನೇ ದಿನೇ ಗಗನಕ್ಕೇರ್ತಲೇ ಇತ್ತು. ಆದರೆ ಈಗ ಚಿನ್ನ ಬೆಳ್ಳಿ ಖರೀದಿಸೋರಿಗೆ, ಅದರಲ್ಲೂ ವಿಶೇಷವಾಗಿ ಮದುವೆ ಸೀಸನ್ಗೆ ಜ್ಯುವೆಲ್ಲರಿ ಮಾಡಿಸಬೇಕು ಅಂದ್ಕೊಂಡಿದ್ದವರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ಹೌದು, ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಭೀಕರ ಹಂತ ತಲುಪಿರುವ ಹೊತ್ತಿನಲ್ಲೇ ಅಚ್ಚರಿ ಅನ್ನೋ ರೀತಿಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ದಿಢೀರ್ ಕುಸಿತ ದಾಖಲಾಗ್ತಾ ಇದೆ. ಕಳೆದ ಹಲವು ದಿನಗಳಿಂದ ಬೆಲೆ ಇಳಿಕೆಯಾಗ್ತಲೇ ಇದ್ದು ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಸಾವಿರಾರು ರೂಪಾಯಿ ಕಡಿಮೆ ಆಗಿದೆ. ಹಾಗಾದರೆ ಇಂದಿನ ಶುದ್ಧ ಚಿನ್ನ ಮತ್ತು ಆಭರಣ ಚಿನ್ನದ ರೇಟ್ ಎಷ್ಟು? ಯುದ್ಧ ನಡೀತಿರುವಾಗಲೂ ಚಿನ್ನದ ಬೆಲೆ ಇಳಿಕೆ ಆಗೋದಕ್ಕೆ ಅಸಲಿ ಕಾರಣ ಏನು? ದುಬೈನಲ್ಲಿ ಚಿನ್ನ ಇಷ್ಟೊಂದು ಅಗ್ಗ ಆಗಿದ್ಯಾಕೆ? ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಕಡಿಮೆಯಾಗತ್ತಾ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎಲ್ಲೇ ಯುದ್ಧ ನಡೆದರೂ ಮೊದಲು ಏರಿಕೆಯಾಗೋದು ಚಿನ್ನದ ಬೆಲೆ. ಆದರೆ ಈ ಬಾರಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರೋ ಭೀಕರ ಯುದ್ಧ ಚಿನ್ನದ ಮಾರುಕಟ್ಟೆಯಲ್ಲಿ ಉಲ್ಟಾ ಪರಿಣಾಮ ಬೀರಿದೆ. ಸೋಮವಾರದ ಆರಂಭಿಕ ವಹಿವಾಟಿನಲ್ಲಿ MCX ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ 1% ಹೆಚ್ಚು ಕುಸಿತ ಕಂಡಿದೆ. ಇದರಿಂದ ಮಾರ್ಚ್ ತಿಂಗಳ ಕನಿಷ್ಠ ಬೆಲೆಗೆ ಚಿನ್ನ ಬಂದು ನಿಂತಿದೆ. ಎಷ್ಟಿದೆ ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ದರ? ಮೊದಲಿಗೆ 24 ಕ್ಯಾರೆಟ್ ಶುದ್ಧ ಚಿನ್ನದ ಬಗ್ಗೆ ಹೇಳೋದಾದರೆ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಸೋಮವಾರ 490 ರೂಪಾಯಿ ಇಳಿಕೆಯಾಗಿ 1,59,170 ರೂಪಾಯಿಗೆ ತಲುಪಿದೆ. ಗಮನಿಸಿ ಸ್ನೇಹಿತರೆ, ಕಳೆದ ಕೇವಲ 5 ದಿನಗಳಲ್ಲಿ ಶುದ್ಧ ಚಿನ್ನದ ದರ 10 ಗ್ರಾಂಗೆ ಬರೋಬ್ಬರಿ 4,140 ರೂಪಾಯಿ ಕಡಿಮೆಯಾಗಿದೆ. ಈ ಹಿಂದೆ ಗರಿಷ್ಠ 1,78,850 ರೂಪಾಯಿ ತಲುಪಿದ್ದ ಚಿನ್ನ ಈಗ ಸುಮಾರು 20 ರೂಪಾಯಿಯಷ್ಟು ಅಗ್ಗಾಗಿದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆಯನ್ನು ನೋಡೋದಾದರೆ 10 ಗ್ರಾಂಗೆ 450 ರೂಪಾಯಿ ಇಳಿಕೆಯಾಗಿ 1,45,900 ರೂಪಾಯಿಗೆ ತಲುಪಿದೆ. ಇದೇ ಆಭರಣ ಚಿನ್ನದ ಬೆಲೆ ಮೊದಲು ಒಂದು ಹಂತದಲ್ಲಿ 1,64,000 ರೂಪಾಯಿವರೆಗೆ ತಲುಪಿತ್ತು. ಅಂದರೆ ಗರಿಷ್ಠ ಬೆಲೆಗೆ ಹೋಲಿಸಿದರೆ ಈಗ 18,000 ರೂಪಾಯಿ ಕಡಿಮೆಯಾಗಿದೆ. ಚಿನ್ನದ ಜೊತೆ ಬೆಳ್ಳಿಯೂ ಕೂಡ ಭರ್ಜರಿ ಇಳಿಕೆಯಾಗಿದೆ. ಕೇವಲ ಒಂದೇ ದಿನದಲ್ಲಿ 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,000 ರೂಪಾಯಿ ಕುಸಿತ ಕಂಡು 2,70,000 ರೂಪಾಯಿಗೆ ಇಳಿದಿದೆ. ಯುದ್ಧದ ನಡುವೆಯೂ ಚಿನ್ನದ ಬೆಲೆ ಇಳಿತಾ ಇರೋದ್ಯಾಕೆ? ಇದಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ. ಒಂದು, ಅಮೆರಿಕದ ಬಡ್ಡಿದರ ಕಡಿತದ ಆತಂಕ. ಯುದ್ಧದ ಕಾರಣದಿಂದ ಕಚ್ಚಾ ತೈಲದ ಬೆಲೆ $100 ದಾಟಿದೆ. ಇದರಿಂದಾಗಿ ಪ್ರಪಂಚದಾದ್ಯಂತ ಹಣದುಬ್ಬರ ಹೆಚ್ಚಾಗೋ ಭೀತಿ ಶುರುವಾಗಿದೆ. ಹೀಗಾಗಿ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಆದ ಫೆಡರಲ್ ರಿಸರ್ವ್ ಈ ಬಾರಿ ಬಡ್ಡಿದರವನ್ನು ಕಡಿತಗೊಳಿಸೋದಿಲ್ಲ ಅನ್ನೋದು ಬಹುತೇಕ ಖಚಿತ ಆಗಿದೆ. ಬಡ್ಡಿದರ ಕಡಿತವಾಗದ ಕಾರಣ ಹೂಡಿಕೆದಾರರು ಚಿನ್ನದ ಮೇಲೆ ಹೂಡಿಕೆ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. 2, ಲಾಭಕ್ಕೆ ಮಾರಾಟ. ಇತ್ತೀಚಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಪರೀತ ಏರಿಕೆಯಾಗಿದ್ದರಿಂದ ಇದೀಗ ಹೂಡಿಕೆದಾರರು ತಾವು ಖರೀದಿಸಿದ್ದ ಚಿನ್ನವನ್ನು ಮಾರಿ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ಒಮ್ಮೆಗೆ ಮಾರುಕಟ್ಟೆಗೆ ಚಿನ್ನ ಬರ್ತಾ ಇರೋದ್ರಿಂದ ಬೆಲೆ ಇಳಿಕೆಯಾಗ್ತಾ ಇದೆ. 3ನೇ ಕಾರಣ, ಡಾಲರ್ ಮೌಲ್ಯದಲ್ಲಿ ಏರಿಳಿತ. ಅಮೆರಿಕದ ಡಾಲರ್ ಮೌಲ್ಯ ಕೊಂಚ ತಗ್ಗಿದ್ರೂ 100ರ ಗಡಿಯಲ್ಲೇ ಭದ್ರವಾಗಿರೋದ್ರಿಂದ ಚಿನ್ನದ ಬೆಲೆ ಮೇಲೆ ಒತ್ತಡ ಬಿದ್ದಿದೆ. ದುಬೈನಲ್ಲಿ ಚಿನ್ನ ಮತ್ತಷ್ಟು ಅಗ್ಗ. ಇನ್ನು ದುಬೈನಿಂದ ಚಿನ್ನ ತರಬೇಕು ಅಂದ್ಕೊಂಡಿದ್ದವರಿಗೆ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ. ದುಬೈನಲ್ಲಿ ಈಗ ಲಂಡನ್ ಮಾರುಕಟ್ಟೆಗಿಂತ 1 ಔನ್ಸ್ ಚಿನ್ನ $30ನಷ್ಟು ಅಗ್ಗವಾಗಿ ಸಿಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ದುಬೈಗೆ ಬರುವ ವಿಮಾನಗಳ ಹಾರಾಟ ರದ್ದಾಗಿದೆ. ಭಾರತ ಮತ್ತು ಚೀನಾದಿಂದ ದುಬೈಗೆ ಹೋಗಿ ಚಿನ್ನ ಖರೀದಿಸೋರ ಸಂಖ್ಯೆ ಪಾತಾಳಕ್ಕೆ ಕುಸಿದಿದೆ. ಹೀಗಾಗಿ ಡಿಮ್ಯಾಂಡ್ ಇಲ್ಲದೆ ಅಲ್ಲಿ ಚಿನ್ನದ ದರ ಭಾರಿ ಇಳಿಕೆಯಾಗಿದೆ. ಆರ್ಥಿಕ ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲೂ ಚಿನ್ನದ ಬೆಲೆ ಮತ್ತಷ್ಟು ಕುಸಿಯೋ ಸಾಧ್ಯತೆ ಇದೆ. ಹೀಗಾಗಿ ಬೆಲೆಯ ಈ ಇಳಿಕೆಯ ಹಂತದಲ್ಲಿ ಚಿನ್ನವನ್ನು ಖರೀದಿಸೋದು ಉತ್ತಮ ಅನ್ನೋದು ತಜ್ಞರ ಸಲಹೆ. ಸ್ನೇಹಿತರೆ, ಚಿನ್ನದ ಬೆಲೆ ಇಳಿಕೆಯಾಗಿರೋದು ಸಾಮಾನ್ಯ ಜನರಿಗೆ ಖುಷಿ ತಂದಿದ್ಯಾ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಿದವರಿಗೆ ಇದೊಂದು ಆಘಾತವಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ. ಚಿನ್ನ ಖರೀದಿಸಲು ಪ್ಲಾನ್ ಮಾಡ್ತಾ ಇರೋ ನಿಮ್ಮ ಸ್ನೇಹಿತರು ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.